ಅಂಜಲಿ ಮತ್ತು ಸಂಜನಾ ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಅವರು ಸ್ಕೂಲ್ ಲೈಫ್ ಮುಗಿದು ಕಾಲೇಜ್ ಲೈಫಿಗೆ ಬಂದ್ರೂ ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಕಾಲೇಜ್ ಲೈಫಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರೋದು ಕಾಮನ್ ಆಗಿರುತ್ತೆ. ಹಾಗಾಗಿ ಅಂಜಲಿಗೂ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಹಾಗೆ ಸಂಜನಾಗೂ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅಂಜಲಿ ಅವರಣ್ಣ ಕಾಲೇಜ್ನಲ್ಲಿ ಇರಬೇಕಾದ್ರೆ ಸುಮಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಹಾಗೆ ಅವಳೇ ಮದುವೆ ಆಗಿರೋದ್ರಿಂದ ಅಂಜಲಿ ಅವರ ಅಪ್ಪ ಅಮ್ಮಂಗೆ ಲವ್ ಮ್ಯಾರೇಜ್ ಅಂತಂದರೆ ಇಷ್ಟ ಇರಲ್ಲ. ಹೀಗಿರಬೇಕಾದ್ರೆ ಇವರಿಬ್ಬರದ್ದು ಲವ್ ಸ್ಟೋರಿ ಮುಂದೆ ಏನಾಗುತ್ತೆ, ಅಂಜಲಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಲವ್ ಮ್ಯಾರೇಜ್ ಆಗ್ತಾಳಾ ಇಲ್ವಾ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಅಂಜಲಿ ಫೈನಲ್ ಇಯರ್ ಮುಗಿತಾ ಬಂತು. ಇನ್ನು ಮುಂದೆ ನಾವು ನಮ್ಮ ಬಾಯ್ ಫ್ರೆಂಡ್ಸ್ನ ಕಾಲೇಜಲ್ಲಂತೂ ಮೀಟ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಮುಂದಿನ ವರ್ಷ ಏನಾದರೂ ನಮಗೆ ಮದುವೆ ಏನಾದರೂ ಮಾಡಿದ್ರೆ ಏನೇ ಮಾಡೋದು? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಸಂಜನಾ. ಕಾಲೇಜಲ್ಲಿ ಇದ್ದಿದ್ರೆ ನಾವು ದಿನ ನಮ್ಮ ಬಾಯ್ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದಿತ್ತು, ಸುತ್ತಬೋದಿತ್ತು. ಹೌದು ಅಲ್ವಾ? ಒಂದು ಕೆಲಸ ಮಾಡೋಣ, ನಮ್ಮದು ಡಿಗ್ರಿ ಆದ ತಕ್ಷಣ ನಾವಿಬ್ಬರು ಯಾಕೆ ಕೆಲಸಕ್ಕೆ ಸೇರ್ಕೊಬಾರ್ದು? ಹೇಗಿದ್ರು ಅಜಯ್ ಮತ್ತು ಸಂಜಯ್ ಕೆಲಸ ಹುಡುಕ್ಬೇಕು, ಅವ್ರಿಗೂ ಕೆಲಸ ಸಿಕ್ಕಿ ಆಮೇಲೆ ಅವರು ಮನೇಲಿ ಹೇಳಿ ನಾವು ಮನೇಲಿ ಹೇಳಿ ಒಪ್ಪಿಸ್ಬೋದು ಅಲ್ವಾ? ಅರೆ ಸಂಜನಾ, ಹೌದಲ್ವಾ? ನಾನು ಇದೆಲ್ಲ ಯೋಚನೆನೇ ಮಾಡಿರಲಿಲ್ಲ. ಹಾಗಾದರೆ ಫಸ್ಟ್ ನಾವು ಡಿಗ್ರಿ ಮುಗಿದ ತಕ್ಷಣ ಕೆಲಸಕ್ಕೆ ಸೇರ್ಕೊಂಡ್ಬಿಡೋಣ. ಆ ಕಡೆ ಅವರು ಸೆಟ್ಲ್ ಆಗಲಿ, ನಾವು ಈ ಕಡೆ ಟೈಮ್ ತೊಗೊಂಡಂಗೂ ಆಗುತ್ತೆ ಅಲ್ವಾ? ಹೌದು ಅಂಜಲಿ, ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು. ಬಾ, ಈ ವಿಷಯನ ಈಗಲೇ ಅವರಿಬ್ರಿಗೂ ಹೇಳೋಣ. ಸಂಜನಾ, ನನ್ನನ್ನು ಮತ್ತು ಅಜಯ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಬನ್ನಿ ಅಂತ ಕರೆದ್ರಲ್ಲ ನೀವಿಬ್ರು, ಏನಕ್ಕೆ? ವಿಷಯ ಇದೆ ಸಂಜಯ್, ಹೇಳ್ತೀನಿ. ಅಂಜಲಿ, ನೀನಾದರೂ ಹೇಳು ಏನು ವಿಷಯ ಅಂತ. ಏನಿಲ್ಲ ಅಜಯ್, ಇನ್ನೇನು ನಮ್ಮದು ಕಾಲೇಜ್ ಲೈಫು ಮುಗಿತಾ ಬಂತು. ಮುಂದೆ ಏನು ಮಾಡಬೇಕಂತ ಇದ್ದೀರಾ? ಅದ್ರ ಬಗ್ಗೆ ನಾವಿನ್ನೂ ಯೋಚನೆ ಮಾಡಿಲ್ಲ ಅಂಜಲಿ. ಏನು, ಇನ್ನೂ ಯೋಚನೆ ಮಾಡಿಲ್ವಾ? ಸಂಜನಾ, ಏನಾಯ್ತು? ಯಾಕೆ ಈ ಥರ ಶಾಕಾಗಿ ಕೇಳ್ತಾ ಇದೆಯಾ? ಸಂಜಯ್, ನಿಮ್ಮಿಬ್ರಿಗೂ ನಾವು ಏನಕ್ಕೆ ಈ ಥರ ಶಾಕ್ ಆಗ್ತಾ ಇದ್ದೀವಿ ಅಂತ ಅರ್ಥ ಆಗ್ತಾ ಇಲ್ಲ. ನೋಡಿ, ಇನ್ನು 3 ತಿಂಗಳಲ್ಲಿ ಡಿಗ್ರಿ ಮುಗಿಯುತ್ತೆ. ಆಮೇಲೆ ನಮ್ಮಿಬ್ಬರು ಮನೆಯಲ್ಲೂ ಮದುವೆ ಮಾಡೋದಕ್ಕಿಂತ ಹುಡುಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತೀರಾ? ಇದೇನು ಅಂಜಲಿ ಈ ಥರ ಹೇಳ್ತಾ ಇದೆಯಾ? ಹೌದು ಸಂಜಯ್, ಯಾಕೆಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಡಿಗ್ರಿ ಆದ ತಕ್ಷಣ ಹೆಣ್ಮಕ್ಳದ್ದು ಮದುವೆ ಮಾಡಿಬಿಡ್ತಾರೆ. ಅದಕ್ಕೇ ನಾವಿಬ್ಬರು ಇಷ್ಟೊಂದು ಶಾಕ್ ಆಗಿರೋದು. ಮುಂದೆ ಅಕಸ್ಮಾತ್ ಏನಾದರೂ ನಮ್ಮನೇಲೂ ಮದುವೆ ಮಾಡಬೇಕು ಅಂತ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಾ? ಹಾಗಿದ್ರೆ ಇವಾಗ ಏನು ಮಾಡೋದು ಸಂಜನಾ? ನೀವೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಹೌದು, ಅದಕ್ಕೇ ನಾವಿಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ನಿಮಗೆ ಹೇಳೋಣ ಅಂತಲೇ ಇಲ್ಲಿ ಕರೆಸಿರೋದು. ಏನು ಪ್ಲ್ಯಾನ್ ಅದು ಅಂಜಲಿ? ಅಂಜಲಿ ಮತ್ತು ಸಂಜನಾ ಅವ್ರು ಅಂದ್ಕೊಂಡಿರೋ ಹಾಗೆ ಡಿಗ್ರಿ ಮುಗಿದ ತಕ್ಷಣ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋದನ್ನು ಸಂಜಯ್ ಮತ್ತು ಅಜಯ್ಗೆ ಹೇಳ್ತಾರೆ. ಏನು, ನೀವಿಬ್ರು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಡಿಗ್ರಿ ಮುಗಿದ ತಕ್ಷಣ? ಹೌದು ಅಜಯ್, ಏನಕ್ಕೆ ಅಂತಂದರೆ ಡಿಗ್ರಿ ಆದಮೇಲೆ ನೀವು ಕೆಲಸಕ್ಕೆ ಅಂತ ಸೇರ್ಕೊಬೇಕು. ಆಮೇಲೆ ಮನೆಯಲ್ಲಿ ಹೇಳಬೇಕಲ್ವಾ? ನಿಮ್ಮ ಮನೇಲಿ ನೀವು ಹೇಳಬೇಕು, ನಮ್ಮ ಮನೇಲಿ ನಾವು ಹೇಳಬೇಕು. ಹಾಗಾಗಿ ಅಲ್ಲಿವರೆಗೂ ಹೇಗೆ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ? ಮನೇಲೇ ಸುಮ್ಮನೆ ಅಂತಲೂ ಕೂರೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾವೇನಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ, ಡಿಗ್ರಿ ಆದಮೇಲೆ ನಾವು ಕೆಲಸಕ್ಕೆ ಹೋದರೆ ನಾವು ಸ್ವಲ್ಪ ಬ್ಯುಸಿ ಆಗ್ತೀವಿ. ಆಗ ಮನೇಲೂ ಹೇಳ್ಬೋದಲ್ವಾ, ನಮಗೆ ಸದ್ಯಕ್ಕೆ ಈಗಲೇ ಮದುವೆ ಬೇಡ ಅಂತ. ಅಷ್ಟರಲ್ಲಿ ನೀವು ಕೆಲಸ ಹುಡಿಕೊಂಡಿರ್ತೀರ ಅಲ್ವಾ? ನೀವು ಲೈಫಲ್ಲಿ ಸೆಟ್ಲ್ ಆದಮೇಲೆ ನಾವು ನಮ್ಮ ಮನೇಲೂ ಹೇಳ್ಬೋದು. ಆಗ ಇಬ್ಬರು ಮನೇಲೂ ಬೇಡ ಅಂತ ಹೇಳೋಂಗಿರಲ್ಲ ಅಲ್ವಾ? ಒಳ್ಳೆ ಐಡಿಯಾನೇ. ಆದರೆ ಯಾಕಜಯ್ ಆದರೆ ಅಂತ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ನನಗೆ ನೀನು ಕೆಲಸ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ. ಅಜಯ್, ನೀವೇನು ಹೇಳ್ತಾ ಇದ್ದೀರಾ? ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಅಂದರೆ ಹಾಗಾದರೆ ಮದುವೆ ಆದಮೇಲೂ ಅಂಜಲಿ ಕೆಲ್ಸಕ್ಕೆ ಹೋಗೋ ಹಾಗಿಲ್ವಾ? ಏನು ಅಜಯ್ ಈ ಥರ ಹೇಳ್ತಾ ಇದೆಯಾ? ನಿಮಗೆ ಅಂಜಲಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ವಾ? ಇಲ್ಲ ಸಂಜಯ್, ಏನಕ್ಕೆ ಅಂತಂದರೆ ನಮ್ಮನೇಲಿ ನಮ್ಮಮ್ಮ ಒಪ್ಪಲ್ಲ ಮದುವೆ ಆದಮೇಲೂ ಅಂಜಲಿ ಕೆಲ್ಸಕ್ಕೆ ಹೋಗಬೇಕು ಅಂತಂದರೆ. ನಿಂಗೊಂದು ವಿಷಯ ಗೊತ್ತಾ? ನಮ್ಮ ಅದಕ್ಕೆ ಕೂಡ ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಣ್ಣ ಮತ್ತು ಅಮ್ಮನ ಹತ್ರ ಮಾತಾಡಿದ್ರು. ಆದರೆ ನಮ್ಮಮ್ಮ ಒಪ್ಪಲೇ ಇಲ್ಲ ಗೊತ್ತಾ? ಅದಕ್ಕೆ ಅಂಜಲಿ ಹೇಳ್ತಾ ಇರೋದು, ನೀನು ಇವಾಗ ಬೇಕಾದರೆ ಕೆಲ್ಸಕ್ಕೆ ಹೋಗು, ಆದರೆ ಮದುವೆ ಆದಮೇಲೂ ನಮ್ಮಮ್ಮ ನಿನ್ನ ಕೆಲಸಕ್ಕೆ ಕಳಿಸ್ತಾರೆ ಅನ್ನೋದು ಮಾತ್ರ ಡೌಟು. ಹೋಪ್ಸ್ ಇಟ್ಕೋಬೇಡ ಆಯಿತಾ? ಏನಜಯ್ ಈ ಥರ ಹೇಳ್ತಾ ಇದೆಯಾ? ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ಮದುವೆ ಆದಮೇಲೆ ಇಬ್ಬರು ಕೆಲ್ಸಕ್ಕೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಾರಿ ಅಂಜಲಿ, ಬಟ್ ನಾನು ಏನು ಮಾಡಲಿ? ನಮ್ಮಮ್ಮ ಒಂದ್ಸಲ ಹಠ ಹಿಡಿದ್ರು ಅಂದರೆ ಯಾರೂ ಅವನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಗೊತ್ತಾ? ಸಂಜಯ್, ನಿಮ್ಮನೇಲಿ ಏನು ಕತೆ? ಯಾಕೆ ಅಂದರೆ ಮದುವೆ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ ಸಂಜನಾ. ಯಾಕೆ ಅಂದರೆ ಮದುವೆ ಆದಮೇಲೆ ಅದು ನಿನ್ನ ಇಷ್ಟ. ನೀನು ಕೆಲ್ಸಕ್ಕೆ ಹೋಗ್ಬೇಕನ್ಸಿದ್ರೆ ಹೋಗು, ಇಲ್ಲ ಅಂದರೆ ಆರಾಮಾಗಿ ಮನೇಲೇ ಇರು. ನಂದಾಗಲಿ ನಮ್ಮ ಅಪ್ಪ ಅಮ್ಮಂದಾಗಲಿ ಏನೂ ಪ್ರಾಬ್ಲಮ್ ಇರಲ್ಲ. ಹೌದಾ? ಥ್ಯಾಂಕ್ ಯು ಸಂಜಯ್. ಅಂಜಲಿ, ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾವಿನ್ನೂ ಡಿಗ್ರಿ ಕಂಪ್ಲೀಟ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ನಮ್ಮ ಮನೇಲಿ ಅವ್ರ ಮನೇಲಿ ಎಲ್ಲ ಒಪ್ಪಬೇಕು. ಆಮೇಲೆ ಅಲ್ವಾ ಮುಂದಿನ ಮಾತುಕತೆ ಎಲ್ಲ. ಯಾಕೆ ಅಂತಂದರೆ ಯಾರಿಗೆ ಗೊತ್ತು, ಮುಂದೆ ಅಜಯ್ ಅವರಮ್ಮನೂ ಕೂಡ ಮದುವೆ ಆದಮೇಲೂ ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳ್ಬೋದಲ್ವಾ? ನೀ ಹೇಳ್ತಾ ಇರೋದು ಒಂಥರ ನಿಜನೇ. ಯಾಕೆ ಅಂದರೆ ಫ್ಯೂಚರ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮುಂದೆ ಅವರಮ್ಮ ಒಪ್ಪಿದ್ರು ಒಪ್ಪೋದೇನೋ.
ಅಜಯ್, ಅಕಸ್ಮಾತು ಮದುವೆ ಆದಮೇಲೆ ನಿಮ್ಮಮ್ಮ ಏನಾದ್ರು ಒಪ್ಕೊಂಡ್ರೆ ನಿಂದೇನೂ ಪ್ರಾಬ್ಲಮ್ ಇಲ್ಲ ತಾನೇ ನಾನು ಕೆಲ್ಸಕ್ಕೆ ಹೋಗೋದು? ಹೇ, ನಂದೇನೋ ಪ್ರಾಬ್ಲಮ್ ಇಲ್ಲಪ್ಪ. ನಮ್ಮನೇಲಿ ನಮ್ಮಮ್ಮಂದೇ ಫೈನಲ್ ಡಿಸಿಷನು. ಹಾಗಾಗಿ ಅವರೇನಾದರೂ ಒಪ್ಕೊಂಡು ಕಳಿಸಿದ್ರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಪಾಪ ಅಂಜಲಿ ಮದುವೆ ಆದಮೇಲೂ ತಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆಸೆ ಇಟ್ಕೊಂಡಿರ್ತಾಳೆ. ಆದರೆ ಅಜಯ್ ಅವ್ರ ಅಮ್ಮನ ಬಗ್ಗೆ ಈ ಥರ ಎಲ್ಲ ಹೇಳಿದ ಮೇಲಂತಲೂ ಮದುವೆ ಆದಮೇಲೆ ಅವರಮ್ಮ ನನ್ನನ್ನು ಕೆಲಸಕ್ಕೆ ಕಳಿಸ್ತಾರೋ ಇಲ್ವೋ ಅಂತಲೇ ಯೋಚನೆ ಮಾಡ್ತಾ ಇರ್ತಾಳೆ. ಏ ಅಂಜಲಿ, ಏನು ಯೋಚನೆ ಮಾಡ್ತಾ ಇದೆಯಾ? ಹಾಂ, ಏನಿಲ್ಲ ಸಂಜನಾಗೆ ಅಂಜಲಿ ಏನು ಯೋಚನೆ ಮಾಡ್ತಾ ಇರ್ತಾಳೆ ಅಂತ ಅರ್ಥ ಆಗಿರುತ್ತೆ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಹುಡುಗಿರೂ ಇಂಡಿಪೆಂಡೆಂಟ್ ಆಗಿರಬೇಕು, ಅವ್ರ ಸ್ವಂತ ಕಾಲಲ್ಲಿ ಅವರೇ ನಿಂತ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆಯೇ ಸಂಜನಾ ಮತ್ತು ಅಂಜಲಿ ಕೂಡ ಅಂದ್ಕೊಂಡಿರ್ತಾರೆ. ಹಲೋ, ಹಾಂ ಹೇಳಮ್ಮ. ಹಾಂ, ಕಾಲೇಜ್ ಮುಗೀತು, ಸಂಜನಾ ಜೊತೆನೇ ಇದ್ದೀನಿ. ಹಾಂ, ಇನ್ನೇನು ಬರ್ತೀನಿ. ಅಂಜಲಿ, ಆಂಟಿ ಫೋನ್ ಮಾಡಿದ್ರಾ? ಏನು ವಿಷಯ? ಅದಾ, ಕಾಲೇಜ್ ಮುಗಿದು ಇಷ್ಟೊತ್ತಾಯ್ತಲ್ವಾ, ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಅದಕ್ಕೆ ಹೇಳಿದೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಅದಕ್ಕೆ ಹೇಳಿದ್ರು ಬೇಗ ಬನ್ನಿ ಅಂತ. ಸರಿ, ನೀವಿಬ್ರು ಹೊರಡಿ ಈಗ, ಇಲ್ಲಾಂದ್ರೆ ಕತ್ಲೆ ಆಗುತ್ತೆ. ಮಿಕ್ಕಿದ್ದು ಬೇರೆ ಏನೇ ಮಾತಾಡಬೇಕಿದ್ರು ನಾಳೆ ಕಾಲೇಜಲ್ಲೇ ಮೀಟ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡು ಸಂಜನಾ ಮತ್ತು ಅಂಜಲಿ ಮನೆಗೆ ಹೊರಡ್ತಾರೆ. ಈ ಕಡೆ ಅಂಜಲಿ ಅವರಮ್ಮ ಅಂಜಲಿ ಬರೋದನ್ನೇ ಕಾಯ್ತಾ ಇರ್ತಾಳೆ. ಅಲ್ಲ, ಅಂಜಲಿ ಯಾವತ್ತೂ ಇಷ್ಟು ಲೇಟಾಗಿ ಬಂದೇ ಇರಲಿಲ್ವಲ್ಲ, ಯಾಕೆ ಇವತ್ತು ಇಷ್ಟೊತ್ತು ಮಾಡಿದ್ಲು? ಸಂಜನಾ ಜೊತೆ ಬೇರೆ ಇದ್ದೀನಿ ಅಂತ ಹೇಳಿದ್ಲು. ಎಲ್ಲಪ್ಪ ಹೋದ್ಲು ಈ ಹುಡುಗಿ? ನಾನು ಬೇರೆ ಅವಳಿಗೆ ಒಂದು ಒಳ್ಳೆ ವಿಷಯ ಹೇಳೋಣ ಅಂತ ಕಾಯ್ತಾ ಇದ್ದೀನಿ. ಇವಳು ನೋಡಿದ್ರೆ ಇವತ್ತೇ ಲೇಟಾಗಿ ಬರ್ತಾ ಇದ್ದಾಳೆ. ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಂಜಲಿಗೋಸ್ಕರ ಕಾಯ್ತಾ ಇದ್ದೀರಾ? ಏ ಸುಮಾ, ನಿಂಗೆ ಯಾಕೆ ಅದೆಲ್ಲ? ಹೋಗೆ, ಅದೇನು ಕೆಲಸ ಇದೆಯೋ ಅದು ನೋಡಿ ಹೋಗು. ಆಹಾ, ಬಂದ್ಬಿಡ್ಲು ನನ್ನ ಮಗಳ ವಿಷಯಕ್ಕೆ. ಸುಮಾ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವ್ರ ಅತ್ತೆಗೆ ಅವಳ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲ್ಲ. ಆದರೆ ಅತ್ತೆ ಒಬ್ರನ್ನ ಬಿಟ್ಟು ಇನ್ನೆಲ್ಲರಿಗೂ ಸುಮಾ ಅಂದರೆ ತುಂಬ ಇಷ್ಟ ಆಗಿರ್ತಾಳೆ. ಹಾಗಾಗಿ ಸುಮಾ ಅವ್ರ ಅತ್ತೆ ಏನೇ ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ. ಹಾಗೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅಂಜಲಿ ಬಂದ ತಕ್ಷಣ ಮೊದಲು ಹೇಳ್ಬಿಡ್ಬೇಕು, ನಾಳೆ ಕಾಲೇಜಿಗೆ ರಜಾ ಹಾಕು, ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ ನೋಡೋಕ್ಕೆ ಅಂತ. ಅಮ್ಮ, ಏನಿವತ್ತು ನನಗೋಸ್ಕರ ಕಾಯ್ತಾ ಇದೆಯಾ? ಇಷ್ಟು ದಿನ ಸುಮಾ ಅದಕ್ಕೆ ಅಲ್ವಾ ನನಗೋಸ್ಕರ ಕಾಯ್ತಾ ಇದ್ದಿದ್ದು. ಅರೆ ಅಂಜಲಿ, ಬಂದ್ಯಾ? ನಾನು ನಿಮಗೆ ಒಂದು ಖುಷಿ ವಿಚಾರ ಹೇಳಬೇಕು ಅಂತ ಇದ್ದೆ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಹಾಂ, ಖುಷಿ ವಿಚಾರನ? ಏನಮ್ಮ ಅದು? ಅಂಜಲಿ, ನೀನು ಮೊದಲು ಕೂತ್ಕೋ, ಸುಧಾರಿಸ್ಕೋ, ಅತ್ತೆ ಹೇಳ್ತಾರೆ ಏನು ವಿಷಯ ಅಂತ. ಈ ಸುಮಾ ಒಬ್ಳು ಬಂದ್ಬಿಡ್ತಾಳೆ ಯಾವಾಗಲೂ, ನಾನು ನನ್ನ ಮಗಳ ಜೊತೆ ಆರಾಮಾಗಿ ಮಾತಾಡೋಕ್ಕೂ ಬಿಡಲ್ಲ. ಅಮ್ಮ, ಇವಾಗಲಾರು ಹೇಳು ಅದೇನು ವಿಷಯ ಅಂತ. ಅದೇನು ವಿಷಯ ಗೊತ್ತಾ ಅಂಜಲಿ? ನಾಳೆ ನಿನ್ನ ನೋಡೋಕ್ಕೆ ಹುಡುಗನ ಮನೆಯವರು ಬರ್ತಾ ಇದ್ದಾರೆ ಗೊತ್ತಾ? ಅದಕ್ಕೇ ನಾಳೆ ನೀನು ಕಾಲೇಜಿಗೆ ಹೋಗಬೇಡ, ರಜಾ ಹಾಕು ಆಯಿತಾ? ಹಾಂ, ಹುಡುಗನ ಮನೆಯವರಾ? ಏನಕ್ಕೆ? ಲೇ ಅಂಜಲಿ, ಅದೇನಂತ ಕೇಳ್ತಾ ಇದೀಯಾ? ಹುಡುಗನ ಮನೆಯವ್ರು ಏನಕ್ಕೆ ಬರ್ತಾರೆ? ನೀನು ಮದುವೆ ಮಾಡೋದು ಬೇಡವಾ? ಇನ್ನು 3 ತಿಂಗಳಲ್ಲಿ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಸುಮ್ಮನೆ ಮನೇಲೇ ಕೂತಿರ್ಬೇಕು ಅಂತಿದ್ಯಾ? ಅದಕ್ಕೇ ನಾನು, ನಿಮ್ಮಪ್ಪ, ನಿಮ್ಮಣ್ಣ, ನಿಮ್ಮ ಅತ್ತಿಗೆ ಎಲ್ಲರೂ ಸೇರಿ ಡಿಗ್ರಿ ಮುಗಿದ ತಕ್ಷಣ ನೀನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾಳೆ ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ. ನೀನು ಸುಮ್ಮನೆ ನಾಳೆ ರಜಾ ಹಾಕ್ಬಿಟ್ಟು ಮನೇಲಿರೋದು ಕಲಿ. ಅದು ಹಾಗಲ್ಲ ಅಮ್ಮ, ನಂಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಡಿಗ್ರಿ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡು ಅಂಜಲಿ, ಅದೆಲ್ಲ ಇಲ್ಲ. ನಾನು ನಿಮ್ಮಪ್ಪ ಆಲ್ರೆಡಿ ಡಿಸೈಡ್ ಮಾಡಾಗಿದೆ, ನಿಂದ ಡಿಗ್ರಿ ಮುಗಿದ ತಕ್ಷಣ ಮದುವೆ ಮಾಡಬೇಕು ಅಂತ. ಹಾಗಾಗಿ ಈ ಕೆಲ್ಸಕ್ಕೆ ಹೋಗೋದು ಅದೆಲ್ಲ ಬಿಟ್ಬಿಡು ಆಯಿತಾ? ನಾಳೆ ಹುಡುಗನ ಮನೆಯವ್ರು ಬರ್ತಾರೆ, ಸುಮ್ಮನೆ ರಜಾ ಹಾಕ್ಬಿಟ್ಟು ಮನೇಲಿರೋದು ಕಲಿ. ಪಾಪ ಅಂಜಲಿ ಡಿಗ್ರಿ ಮುಗಿದ ಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾಳೆ. ಆದರೆ ಅವ್ರ ಮನೇಲಿ ಈ ಥರ ಬೇಗ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದನ್ನು ಅವಳು ಊಹೆ ಕೂಡ ಮಾಡಿರಲ್ಲ. ಹಾಗಾಗಿ ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಅಂಜಲಿ ಬೇಜಾರು ಮಾಡ್ಕೊಂಡಿರೋದನ್ನು ಸುಮಾ ಗಮನಿಸ್ತಾಳೆ. ಹಾಗಾಗಿ ಅವಳು ಅನ್ಕೊತಾಳೆ, ಅರೆ ಅಂಜಲಿ ಏನಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ? ನಾವೆಲ್ಲ ಅಂದ್ಕೊಂಡ್ವಿ ನಾಳೆ ಹುಡುಗನ ಮನೆಯವ್ರು ಬರ್ತಾರೆ ಅನ್ನೋ ವಿಷಯ ಕೇಳಿ ಖುಷಿ ಪಡ್ತಾಳೆ ಅಂತ. ಆದರೆ ಇವಳು ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ? ಯಾವುದಕ್ಕೂ ಒಂದ್ಸಲ ಅವಳ ಹತ್ರ ಮಾತಾಡೋದು ಒಳ್ಳೆಯದು. ಅಂಜಲಿ, ಹೋಗು, ಫ್ರೆಶ್ ಅಪ್ ಆಗು. ನಾಳೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ ಆಯಿತಾ? ಸರಿ ಅದಕ್ಕೆ. ಸದ್ಯಕ್ಕೆ ಅಮ್ಮನಂತಲೂ ಎದುರಾಕೊಳಕ್ಕಾಗಲ್ಲ. ಹಾಗಾಗಿ ನಾಳೆ ಹುಡುಗನ ಮನೆಯವ್ರು ಬಂದು ಹೋಗಲಿ, ಆಮೇಲೆ ನೋಡಿದ್ರಾಯ್ತು. ಅಕಸ್ಮಾತ್ ಏನಾದ್ರು ಹುಡುಗನ ಮನೆಯವರು ನಾನು ಒಪ್ಕೊಂಡ್ಬಿಟ್ರೆ? ಬೇಡ ಬೇಡ, ಯಾವುದಕ್ಕೂ ಈ ವಿಷಯನ ಅಣ್ಣ ಅತ್ತಿಗೆ ಹತ್ರ ಮಾತಾಡಿ ನೋಡಬೇಕು. ಅಂಜಲಿ ಅವಳು ಅಂದ್ಕೊಂಡಿರೋ ಹಾಗೆ ಅವ್ರ ಅಣ್ಣ ಮತ್ತು ಅವ್ರ ಅತ್ತಿಗೆ ಹತ್ರ ತಾನು ಪ್ರೀತಿಸ್ತಾ ಇರೋ ವಿಷಯನ ಹೇಳ್ತಾಳಾ ಇಲ್ವಾ? ಹಾಗೆ ಹುಡುಗನ ಮನೆಯವರು
ಅಂಜಲಿನ ಇಷ್ಟಪಡ್ತಾರಾ ಇಲ್ವಾ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.